ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಊರಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಜಾಣದು ಕಿವಿಚುಚ್ಚು ಶಾಸ್ತ್ರ ಇಟ್ಕೊಂಡಿದ್ದೀವಿ ಇವತ್ತು. ಹಾಗಾಗಿ ಮನೆಯಲ್ಲೆಲ್ಲ ತಯಾರಿ ನಡೀತಾ ಇದೆ. ಮನೆಯಲ್ಲಿ ಕಿವಿ ಚುಚ್ಚಿಸ್ತಾ ಇಲ್ಲ, ದೇವಸ್ಥಾನದಲ್ಲಿ ಶಾಸ್ತ್ರ ಇಟ್ಕೊಂಡಿರೋದು. ಹಾಗಾಗಿ ಇವತ್ತು ಜಾಣರು ಬೇಗ ಇದ್ಬಿಟ್ಟಿದ್ದಾರೆ ನೋಡಿ. ಜಾಣ ಅಮ್ಮ ಹಬ್ಬು ಮಾಡ್ತದೆ ಇವತ್ತು ನಿಮಗೆ. ಕಿವಿ ಹಬ್ಬು ನಾನು ಮಾಡಲ್ಲ, ಕಿವಿ ಚುಚ್ಚೋರು ಬಂದು ಹಬ್ಬ ಮಾಡೋದು. ನನ್ನ ಮಗ ಇವತ್ತು ಏನ್ ಮಾಡ್ತಾರಂತ ನೋಡ್ಬೇಕು. ಆಳೆ ಸಪ್ಪೆ ಆಗ್ಬಿಟ್ಟ ಒಂದು ಪಾಪ. ಏನು ಸಪ್ಪೆ ಆಗಿಲ್ಲ ಅಪ್ಪು. 6 ಗಂಟೆಗೆ ಎದ್ದಿರೋದು. 6 ಗಂಟೆಗೆ ಎದ್ದು 1-2 ಗಂಟೆಗಳ ಕಾಲ ಚೆನ್ನಾಗಿ ಆಟ ಆಡಿ ಆಮೇಲೆ ಮತ್ತೆ ಮಲ್ಕೊಂಡಿದ್ರು. ನಾನು ಹಂಗಾಗಿ ಸ್ನಾನ ಏನ ಮಾಡಿಸಿಲ್ಲ. ನಾವು ಹೊರಡುವ ಸ್ನಾನ ಮಾಡ್ಸೋಣ ಅಂತ. ಇನ್ನು ನನಗೂ ಸ್ನಾನ ಆಯಿತು, ಹಾಗೆ ಹಬ್ಬದು ಇನ್ನೂ ಸ್ನಾನ ಆಗಿಲ್ಲ. ಮನೇಲಿ ಎಲ್ಲರಿಗೂ ಸ್ನಾನ ಆಯಿತು, ಎಲ್ಲ ರೆಡಿಯಾಗಿ ಆಯಿತು. ಈಗ ಅಪ್ಪ ಮಗ ಇಬ್ಬರೇನೇ ಉಳಿದಿರೋದು. ಇಬ್ರು ಮಾಡ್ಕೊಳ್ಳೋಣ ಬಿಡು ಮಗ್ನೆ, ಒಟ್ಟಿಗೆ ಮಾಡ್ಕೊಳ್ಳೋಣ. ಒಟ್ಟಿಗೆ ಸ್ನಾನ ಆಗಲ್ಲ, ನಿನ್ನ ಬಕೆಟ್ ಒಳಗೆ ಹಾಕ್ತೀನಿ, ನಾನು ಸ್ನಾನ ಮಾಡ್ಕೊಂತೀನಿ. ಹೋಗ್ಬೇಕೀಗ ಅವ್ರ ಅಪ್ಪಾಜಿ ಹತ್ರ. ಅವರು ಹೋಗ್ಲೇಬೇಕೀಗ. ಇವಾಗ ಸ್ನಾನ ಮಾಡಿಸೋದೇ ಒಂದು ಸ್ವಲ್ಪ ಕಷ್ಟ ಜಾಣೋಗೆ. ಯಾಕಂದ್ರೆ ಕಾಲ ಮೇಲೆ ಹಾಕ್ಬಿಟ್ಟು ಹಿಂಗೆ ಸ್ವಲ್ಪ ಎಣ್ಣೆ ಹಚ್ತಿದ್ರೆ ಸಾಕು, ಸರ್ರ ಅಂತ ಕೆಳಗೆ ಜಾಕೊಂಡು ಹೊಟ್ಟೋಗ್ಬಿಡ್ತಾರೆ. ನಮ್ಮ ಅವ್ವನ್ ಕೇಳದ್ನ ಸ್ನಾನ ಮಾಡಿಸ್ಕೊಡ್ತೀರೇನವ ಅಂತ. ಇಲ್ಲ 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 ನಾನು ಮಾಡಿಸಲ್ಲ. ಚಿಕ್ಕವರಿದ್ದ ಮಾಡಿಸ್ಬೋದಂತೆ, ಅಂದ್ರೆ ಒಂದು 3 ತಿಂಗಳು ತನಕ ಮಾಡಿಸ್ಬೋದಂತೆ. ಅವಾಗ ಜಾರಲ್ವಲ್ಲ, ಏನು ಮಾಡಲ್ವಲ್ಲ, ಹಿಡಿಬೋದು. ಇವಾಗ ತುಂಬಾ ಆಕ್ಟಿವ್ ಇರ್ತಾರೆ ನೋಡಿ ಮಕ್ಕಳು. ಹಂಗಾಗಿ ನನ್ನ ಕೈಲಿ ಹಿಡಿಯೋಕ್ಕಾಗಲ್ಲ, ನೀನೇ ಮಾಡ್ಸವ ಅಂತ ಅಂದ್ರು. ಹಂಗಾಗಿ ನಾನೇ ಮಾಡಿಸ್ಬೇಕು. ಅಮ್ಮನೂ ಇರಲ್ಲ, ಅಮ್ಮನೂ ಈಗ ಹೊರಟ್ಬಿಡ್ತಾರೆ ದೇವಸ್ಥಾನಕ್ಕೆ. ಇವರಿಗೆಲ್ಲ ತಿಂಡಿ ಹಾಕೊಟ್ಟು ಅದಾದ್ಮೇಲೆ ಜಾಣ ಸ್ನಾನ ಮಾಡಿಸ್ತೀನಿ. ತಿಂಡಿನೂ ರೆಡಿ ಆಗಿದೆ. ಈ ನಮ್ಮ ದೇವಸ್ಥಾನಕ್ಕೆ ಏನೇನು ಬೇಕು ನೋಡಿ ಅದನ್ನೆಲ್ಲಾನು ಕೂಡ ಬ್ಯಾಗಿಗೆ ಇಟ್ಕೊತಾ ಇದ್ರು. ಏನೇನು ಬೇಕಮ್ಮ ಅಲ್ಲಿಗೆ? ಕೊಬ್ಬರಿ, ಬೆಲ್ಲ, ಹಣ್ಣು, ಕಾಯಿ, ಈರುಳ್ಳಿ ಎಲ್ಲ ತಗೊಂಡಿದ್ದೀರಾ? ಈರುಳ್ಳಿ ಅಲ್ಲಿಗೆ ಇದು ಅಡುಗೆಗೆ, ಪಲಾವ್ಗೆ, ಅಕ್ಕಿ ಮಡ್ಲಕ್ಕಿ, ಕಡಲೆ ಮಡ್ಲಕ್ಕಿ, ದೇವ್ರಿಗೆ ಬಳೆ, ಮಡ್ಲಕ್ಕಿ ಕೊಡ್ಬೇಕಾ? ಮಡ್ಲಕ್ಕಿ, ಸೀರೆ, 3 ಕೊಬ್ಬರಿ, 3 ಹಚ್ಚು ಬೆಲ್ಲ, 3 ಚುಕ್ಕೊಳ್ಳು, ಕೊಬ್ಬರಿ, ಸಕ್ಕರೆ, ಆಮೇಲೆ ಇದು ಎಳ್ಳು ಪೌಡ್ರು. ಹಣ್ಣು ಅದೊಳಗೆ ಇಟ್ಟಿದ್ದೀರಾ? ಬಾಳೆಹಣ್ಣು ಅಲ್ಲೇ ಕೊಟ್ಟು ಬಂದಿದ್ದೀನಿ ನಾನು ಎಲ್ಲ. ಮೊನ್ನೆ ಎಲ್ಲ ಅವ್ರ ಮನೆಗೆ ಕೊಟ್ಟು ಇವು ಸಿಂಪಲ್ ತಗೊಂಡೋಗ್ತಾರದು. ಈಗ ಏನಿದ್ರೆ ಎಲ್ಲ ಸೇರ್ಕೊಂಡಪ್ಪ. ಇದೇನು? ಸಕ್ಕರೆ ಬೆರೆಸ್ಬಿಡ್ತೀವಿಲ್ಲ, ಚಿಕನ್ ಉಂಡೆ, ಎಳ್ಳು ಸೂಸ್ಲು ಸೆನ್ ಮಾಡ್ಕೊಂಡು ಎಳ್ಳಿಂದು ಮೇನು. ಎಳ್ಳು ಸೂಸ್ಲು, ಎಕ್ಕದ ಹೂವು, ಎಕ್ಕದ ಹಾರ, ಅದು ಮೇನು. ಇದು ಕಡಲೆ, ಕೊಬ್ಬರಿ, ಸಕ್ಕರೆ. ಇದು ಉಂಡೆ ಕಟ್ಟಂಗಿಲ್ವಾ? ಹಂಗೇನ ಇದು? ಎಳ್ಳು ಸೂಸ್ಲು ದೇವ್ರಿಗೆ. ಅದಕ್ಕೆಲ್ಲ ಸಕ್ಕರೆ ಮಿಕ್ಸ್ ಮಾಡ್ಕೊತಾವ್ರೆ. ರಾತ್ರಿನೇ ನಮ್ಮವ್ವ ರೆಡಿ ಮಾಡಿಟ್ಟಿದ್ರು ಎಳ್ಳು. ಒಂದು ಕಡೆ ಅಮ್ಮ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇನ್ನಿಲ್ಲಿ ನಮ್ಮವ್ವ ಕಲ್ಲಂಗಡಿ ಹಣ್ಣು ಕಟ್ ಮಾಡ್ತಾಯಿದ್ರು. ನಾನು ಸ್ವಲ್ಪ ಕಟ್ ಮಾಡಿದೆ, ಅವ್ರು ಸ್ವಲ್ಪ ಕಟ್ ಮಾಡಿದ್ರು. ಇನ್ನು ಇನ್ನೊಂದು ಅವ್ವ ಇದ್ದಾರಲ್ವ, ಅವ್ರಿಗೆ ನಾವು ಆರಾಮಾಗಿ ಒಂದು ಕಡೆ ಕುತ್ಕೊಳ್ರವ ಅಂತ ಹೇಳ್ತೀವಿ. ಯಾಕಂದರೆ ಇದು ಟೈಲ್ಸ್ ಅಲ್ವಾ, ಜಾರ್ ಎಲ್ಲಿ ಬಿದ್ದುಬಿಡ್ತಾರೋ ಅಂತೇಳಿ ನಮಗೆ ಭಯ. ಇನ್ನು ಅಮ್ಮ ಮತ್ತು ಸಂತು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದಾರೆ. ಏನಂದರೆ ಅಲ್ಲಿ ಸ್ವಲ್ಪ ಎಲ್ಲನೂ ರೆಡಿ ಮಾಡ್ಕೊಳ್ಬೇಕಿತ್ತು. ಅಮ್ಮ ಇದ್ಬಿಟ್ಟು ನೀವೆಲ್ಲ ಮನೇಲೇ ಇರಿ, ಎಲ್ಲ ಪೂರ್ತಿಯಾಗಿ ರೆಡಿ ಆದಮೇಲೆ ನಾವು ಫೋನ್ ಮಾಡ್ತೀವಿ, ಅವಾಗ ಬನ್ನಿ ಸಾಕು ಅಂತ ಹೇಳಿದರು. ಯಾಕಂದರೆ ಅಲ್ಲಿ ಬಿಸಿಲಿರುತ್ತೆ, ಆಮೇಲೆ ಜಾಣೋಗೆ ಕಷ್ಟ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಸಂತು ಕಾರ್ ತೊಗೊಂಡು ಬಂದಿರಲಿಲ್ಲ, ಸರ್ವಿಸಿಗೆ ಬಿಟ್ಟಿತ್ತಂತೆ. ಹಾಗಾಗಿ ಅಪ್ಪನೇ ಹೋಗಿ ಡ್ರಾಪ್ ಮಾಡಿ ಬರ್ತಾ ಇದ್ದಾರೆ. ಜಾಣ ಚೆನ್ನಾಗಿದ್ದೀರ? ಸುಮ್ನಿರವ, ಬಿಳಿ ತಲೆ ಯಾಕೆ ತೆಗಿತಿ ಅಂತವ್ರೆ. ಇಲ್ಲಿ ನೋಡು. ಅಯ್ಯೋ ಅಯ್ಯೋ, ಬರೀ ಸೀರೆ ತಿನ್ನೋದು, ಬಟ್ಟೆ ತಿನ್ನೋದು, ದಾರ ತಿನ್ನೋದು. ನಾವು ಅಲ್ಲಿ ತೊಟ್ಲಲ್ಲಿ ಮಲಗಿಸಿ ರೂಢಿ ಮಾಡಿಬಿಟ್ಟು, ಅಂದರೆ ಜೋಕಾಲಿಲಿ ಇಲ್ಲೂ ಅದನ್ನೇ ಕೇಳ್ತಾವ್ರೆ. ಮಲಗ್ತಾನೆ ಇಲ್ಲ ಹಾಸಿಗೆ ಮೇಲೆ. ರಾತ್ರಿ ಹೊತ್ತು ಮಾತ್ರ ಹಾಸಿಗೆ ಮೇಲೆ ಮಲಗೋದು ನಾನು ಅಂತ. ಅದಕ್ಕೆ ಲಪ್ಪು ರೆಡಿ ಮಾಡ್ತಾ ಇದ್ದಾರೆ.
ಆ ಕಡೆ ಒಂದು ರೂಮಲ್ಲಿ ಇದೇ ಥರ ಇತ್ತು ಅಪ್ಪು, ಯಾವ್ದ್ರಲ್ಲಿ? ಆ ಕಡೆ ರೂಮಲ್ಲಿ. ಇಲ್ಲಿ ಯಾರು ಬಂದು ಕೂತ್ಕೋತಾರೆ ಅಲ್ವಾ? ಹಾಂ, ಎಲ್ಲೇ ಇರಲ್ಲ ಆ ಕಡೆ ರೂಮ್ಗೆ ಹಾಕತ್ತ. ಇಲ್ಲೇ ಸಾಕು. ಅವ್ನು ಹಾಕ್ಬರೋದು ಮನೆ ಕಳಕ್ಲ ಬಾರ ಮಗ. ಮಲ್ಕಡಲ್ಲ, ಎದ್ದೆ ಬಿಡೋದೇ ಕೆಲಸ. ತಂದಿದ್ಯಾ? ಅರ್ಧ ಆಯ್ತಾ? ಹ್ಞೂ ಸಾಫ್ಟ್ ಆಗಿತ್ತಲ್ಲ ಸೀರೆ. ಇನ್ನೊಂದು ಹಾಕೋಬೇಕು, ಬೇಡ ಬೇಡ ಬೇರೆ ತಂದು. ಇನ್ನೊಂದು ಹಾಕೋಬೇಕು, ಚೆನ್ನಾಗಿರೋದು. ತುದಿ ಅಲ್ವಾ, ಏನಾಗಲ್ಲ ಬಿಡಪ್ಪು. ಏನಿದ್ರೆ ತಾಂಬರ ಇನ್ನೊಂದು ಅದು ಸೀರೆಗಳವೆ. ಮೆತ್ತಗಿರೋ ಸೀರೆ ಬೇಕು ಅಂತ ಅಷ್ಟೆ. ಜಾಣು, ಎಷ್ಟು ಕೆಲಸ ಕೊಡ್ತೀರಾ ನೀವು ನಮಗೆ? ಎಷ್ಟು ಕೊಡ್ತೀರಾ ನೀವು? ಹಾಂ, ಕೈ ಬೆಳ್ಳು ಸೊಳ್ಳೆ ಪದ್ರೆ ಹಾಕಿದ್ದೆ, ಆದರೂ ಒಂದು ಸೊಳ್ಳೆ ಕಚ್ಬಿಟ್ಟಿದೆ. ಇನ್ನು ಸೀರೆ ಅಂಚಲ್ಲಿ ಒಂದು ಚೂರು ಹೋಗಿತ್ತು ಅಷ್ಟೇ. ಆಮೇಲೆ ಅಪ್ಪೋದು ನೋಡಿಬಿಟ್ಟು ಏನಾಗಲ್ಲ ಬಿಡು ಅಂತೇಳಿ ಅದರಲ್ಲೇ ಮಲಗಿಸ್ತಿದ್ದಾರೆ. ಸಾಫ್ಟಾಗಿರೋ ಸೀರೆ ಇದ್ದರೆ ಕಂಫರ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಕೊಟ್ಟೆ. ಅದೇನು ಒಂಥರ ಖುಷಿ. ಆಟಿಕೆ ಹಾಕ ಹೋಗ್ಬತ್ತೀಯಾ? ಆಟಿಕೆ ಹಾಕ್ಬತ್ತೀಯಾ? ಯಾವುದೋ ಹೊಸದ್ರಲ್ಲಿ ಹಾಕ್ಬಿಟ್ಟವ್ರಲ್ಲ ಇವತ್ತು ಅಂತ. ಹ್ಞೂ, ಅಲ್ಲಿ ಅದೊಂಥರ ಹಾಸಿಗೆ ಥರ ಇದೆ ತೊಟ್ಲು. ಈಗ ಎಷ್ಟು ಕಷ್ಟ ಗೊತ್ತಾ, ಕಾಲ ಬೆಳ್ಕೊಂಡು ಬಾ. ಈ ಕಡೆ ಎಸ್ ಕಾಣಲ್ಲ ನಾನು. ಏ ಕಾಣಲ್ಲ ನಾನು. ಎ ಅಂದ್ರೂ ಇಲ್ಲ, ಬಿ ಅಂದ್ರೂ ಇಲ್ಲ. ಈ ಕಡೆ ಒಂಚೂರು ಗಂಟೆ ಹಾಕ್ಬಿಟ್ಟು ಮಕ್ಳ ಆಗ್ತದೆ ಕಾಣಿಯವ. ಬಾ ಆಚಿಕೀಗ ಕಳ್ಳ. ಗೊತ್ತಂದ್ರೆ ಹಾಕ್ಬಿಟ್ಟು ಆ ಕಡೆ ಕಾರು ಬಿದ್ದೇ ಬಿಡ್ತಾ, ಈ ಕಡೆ ಕಾರು ಬಿದ್ದೇ ಬಿಡ್ತಾ. ಗಂಟು ಪಟ್ಟೆ ಹಾಕಿಂಗ್ ಆಗ್ತಾವ. ಇದು ಈ ಕಡೆ ಮಕ್ಕ ಒಂಚೂರು ಹಣ್ಣಾಗಿತ್ತು. ನಾನಿದ್ರಲ್ಲಿ ಮಲ್ಕೊಳ್ಳೋದೇನೋ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ಫಸ್ಟ್ ಟೈಮ್ ಅಲ್ವಾ ಈ ಥರ ಸೀರೆ ಕಟ್ ಆಗ್ತಿರೋದು. ಆದರೆ ಸ್ವಲ್ಪ ಹೊತ್ತು ತೂಗಿದ್ಮೇಲೆ ಮಲ್ಕೊಂಡ್ಬಿಟ್ರು. ಇನ್ನು ಮಲಗಿದ್ದು ಎದ್ಮೇಲೆ ನಾವೀಗ ಜಾಣಗೆ ರೆಡಿ ಮಾಡ್ತಾಯಿದ್ದೀವಿ. ಅಮ್ಮ ಫೋನ್ ಮಾಡಿದರು ಬನ್ನಿ ಆಯಿತು ಎಲ್ಲ ಅಂತೇಳಿ. ಹಂಗಾಗಿ ನಾವು ರೆಡಿಯಾಗಿ ಜಾಣಗೆ ಈಗ ರೆಡಿ ಮಾಡ್ತಾಯಿದ್ದೀವಿ. ಹಾಂ ನೋಡಿ, ನಿನ್ಗಿಲ್ಲ ಐತೆ, ಅವನಿಗಿಲ್ಲ ಐತೆ, ಎಲ್ಲ ಹಚ್ಚಿ ಹೊಡೆದ್ಬಿಟ್ಟೈತೆ ಮಗಿಗೆ. ಇಲ್ಲ, ಏನು ಬಂದೈತವ ತೋರಿಸಿ. ಹಾಂ, ಏನು ಹೋಯ್ತತ್ತ. ಇವ್ರು ಏನು ಗೊತ್ತಾ, ಇವರು ನನಗೆ ಕಿವಿಲೊಂದು ಮಾರ್ಕ್ ಇದೆ ಆಯಿತಾ, ಅದು ಸೇಮ್ ಜಾಣಗೂ ಹಂಗೆ ಆ ಮಾರ್ಕ್ ಬಂದಿದೆ ನೋಡಿ ಇಲ್ಲಿ. ಇರವ ನೋಡಿ, ಇಲ್ಲಿ ಇಲ್ಲೊಂದು ಅಂಶ ಐತೆ, ಇಲ್ಲಿ ಚಿಕ್ಕದು ಆಯ್ತಾ, ಅದು ನಿನ್ನ ಕಿವಿಲು ಐತೆ ನೋಡಿ. ಇಲ್ಲಿ ಹಿಂಗೆ ಮೇಲೆ ಕೆತ್ಕೊಂಡಿರೋ ಥರ ಹಂಸ ಬಂದೈತೆ ನಿನ್ಗೂ. ಎಲ್ಲ ಸೇಮ್ ನಿನ್ನ ಮಗ ನಿನ್ನ ಥರನೇ ಇರೋದು, ಸ್ಮೈಲ್ ಸಮೇತ ನಿನ್ನ ಥರನೇ ಅಂತಾರೆ. ಏಯ್ ಕಳ್ಕ ಜಾಣು, ಕಳ್ಕ. ಈಗ ನಗ್ತಾ ಇದ್ದೀರಿ ಕಂದ. ಆಮೇಲೆ ಇಲ್ಲೊಂದು ಐತೆ, ಏನು ಇಲ್ಲೊಂದು ಗುಳ್ಳೆ ಥರ ಐತೆ, ಇಲ್ಲಿ ಇಲ್ಲಿ ಹಾಂ, ನೋಡೋದು ಇಲ್ಲೊಂದು ಐತೆ. ದುಡ್ಬೇಕು ಹಂಗೆ. ಓ ಏನದು ಕೂದಲೆಲ್ಲ ತಿಂತಾ ಇರೋದು? ನಿನ್ನ ಕೂದಲು ಕಿತ್ಕೊಂಡು ನೀನೇ ತಿನ್ನೋದು. ಬರೀ ಶರ್ಟ್ ಮಾತ್ರ ಹಾಕ್ತಾ ಇದ್ದೀವಿ, ಇದು ಆಗ್ತಿಲ್ಲ ಯಾಕಂದರೆ ಇದು ಸ್ವಲ್ಪ ದಪ್ಪ ಇದೆ, ಶೆಕೆ ಅಲ್ವಾ, ಅಲ್ಲಿ ಹೋದ್ಮೇಲೆ ಹಾಕೋಣ ಅಂತ ಹೇಳಿ. ಥ್ಯಾಂಕ್ ಯು ಮಗ್ನಿ. ಅದು ಒಳಗಡೆ ಸಾಫ್ಟ್ ಇದೆಯಾ ಅಪ್ಪು? ಪರವಾಗಿಲ್ಲ, ಕಾಟನ್ ಅಲ್ವಾ. ಸಾಫ್ಟ್ ಇಲ್ಲ ಅಂದರೆ ಇನ್ನೊಂದು ಶರ್ಟ್ ಹಾಕ್ತೀನಿ. ಬೇಡ, ಇದಾಕಿ ಅದಾಕಿ ಸೆಕೆ ಆಗೋಯ್ತದ ಮಗಿಗೆ, ಕಿತ್ತು ಬಿಸಾಕ್ತದೆಲ್ಲ. ಇರಪ್ಪ ನೋಡಿ, ಇವಾಗ ನಿದ್ದೆಯಿಂದ ಎದ್ದ ತಕ್ಷಣ ಆಕ್ಟಿವ್ ಆಗಿಬಿಡ್ತಾರೆ. ಇನ್ನು ನಮ್ಮ ಅವ್ರನ್ನ ಕೂಡ ನಾನು ಕಳಿಸಿರ್ಲಿಲ್ಲ, ಅಲ್ಲಿ ತುಂಬ ಬಿಸಿಲಿರುತ್ತಲ್ವ ಪಾಪ, ಅವ್ರಿಗೂ ಕೂಡ ಕಷ್ಟ ಆಗ್ಬಿಡುತ್ತೆ, ಜಾಸ್ತಿ ಹೊತ್ತೆಲ್ಲ ಕೂರ್ಲಿಕ್ಕೆಲ್ಲ ಆಗಲ್ಲ. ಹಾಗಾಗಿ ನಮ್ಮೊಟ್ಟಿಗೆ ಕರ್ಕೊಂಡು ಬರ್ತೀವಿ ಅಂತೇಳಿ ಮನೇಲೇ ಉಳಿಸ್ಕೊಂಡಿದ್ವಿ. ಇನ್ನು ಇವಾಗ ಎಲ್ಲರೂ ರೆಡಿಯಾಗಿದ್ದೀವಿ. ನಮ್ಮವ್ವ ಜಾಣನ ನೋಡಿಬಿಟ್ಟು ಏನಿವತ್ತು ಅರಿಶಿನದ ಬಣ್ಣದ ಬಟ್ಟೆ ಹಾಕ್ಕೊಂಡು ರಾಜರ ಥರ ಕಾಣಿಸ್ತಾ ಇದ್ದೀರಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ನನಗಂತೂ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ರು. ಹೆಂಗೆ ಕಾಣಿಸ್ತಿದ್ದಾರೆ ಕಮೆಂಟಲ್ಲಿ ತಿಳಿಸಿ. ಅದ್ರ ಮೇಲ್ಗಡೆ ಒಂದು ಕೋಟ್ ಥರ ಕೊಟ್ಟಿದ್ರಲ್ಲ, ಅದನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿರೋದು. ಸೆಕೆ ಅಂತೇಳಿ ಹಾಕಲಿಲ್ಲ ನಾವು. ಸುಬ್ಬ ಹೆಂಗಿದ್ಯಾ? ಸುಬ್ಬ, ನಾನು ಎಲ್ಲೋ ಕಲರ್ ಹಾಕಿದ್ದೀನಿ, ನನ್ನ ಮಗನೂ ಎಲ್ಲೋ, ಇವರು ಎಲ್ಲೋ, ಎಲ್ಲ ಎಲ್ಲೋ ಎಲ್ಲೋ. ನೋಡಪ್ಪ ಅಲ್ಲಿ
ನನ್ನ ಹತ್ರ ಬತ್ತೀಯಾ? ಇನ್ನು ಅಪ್ಪು ಜಾಣನ್ ಕೂರಿಸ್ಕೊಂಡು ಒಂದು ವಿಡಿಯೋ ಮಾಡು ಅಂತೇಳಿ ಮಾಡಿಸ್ಕೊಳ್ತಾ ಇದ್ದಾರೆ. ಏನಂದರೆ ಅವರಿಗೆ ಇಲ್ಲಿ ಡ್ರೈವಿಂಗ್ ಸೀಟ್ ಹತ್ರ ಜಾಣನ್ ಕೂರಿಸ್ಕೊಳ್ಲಿಕ್ಕೆ ತುಂಬಾ ಆಸೆ. ಆದರೆ ಸದ್ಯಕ್ಕೆ ಬೇಡ ಅಂತೇಳಿ ನಾವು ಕೂರಿಸ್ಕೊಳ್ಲಿಕ್ಕೆ ಹೋಗಲ್ಲ. ಏನಾದರೂ ಬ್ರೇಕ್ ಹಾಕ್ಬೇಕಾದ್ರೆ ಮುಂದೆ ಏನಾದರೂ ಒಟ್ಕೊಂಡ್ಬಿಟ್ರೆ ಕಷ್ಟ ಅಂತೇಳಿ. ಜಾಣಿಗೆ ಏನಂದರೆ ಅಲ್ಲಿ ಕೂರ್ಲಿಕ್ಕೆ ತುಂಬ ಇಷ್ಟ. ಅಲ್ಲಿ ಮುಂದೆ ಎಲ್ಲ ಸಿಗುತ್ತಲ್ಲ ಅದನ್ನೆಲ್ಲ ಕೀಳ್ಬೋದು ಅಂತ. ಇನ್ನಿವಾಗ ದೇವಸ್ಥಾನಕ್ಕೆ ಬಂದ್ವಿ. ಅಮ್ಮ ಪೂರ್ತಿಯಾಗಿ ರೆಡಿ ಆದಮೇಲೆ ಫೋನ್ ಮಾಡಿದ್ರು. ಪಾಪ ಎಲ್ಲರೂ ನಮಗೋಸ್ಕರ ಕಾಯ್ತಾಯಿದ್ರು. ಇನ್ನು ಪೂಜೆ ಶುರು ಮಾಡ್ತೇನೆ. ನಾವು ಬರೋದೊಂದು ಚೂರು ತಡನೇ ಆಗಿಬಿಡ್ತು ಎಲ್ಲ ಒಂಟಿ ಬರೋ ಅಷ್ಟರಲ್ಲಿ. ಇನ್ನಿವಾಗ ಜಾಣು ಕಿವಿ ಚುಸ್ಲಿಕ್ಕಿಂತ ಮುಂಚೆ ಒಂದು ಜಲ್ನ ಹಚ್ತಾ ಇದ್ದೀವಿ. ಏನಂದರೆ ನಾನು ಸುಮಾರು ಕಡೆ ನೋಡಿದ್ದೆ ಈ ಜಲ್ನ ಕಿವಿಗೆ ಹಚ್ಬಿಟ್ಟು ಕಿವಿ ಚುಚ್ಚಿದ್ರೆ ಮಗುಗೆ ನೋವಾಗಲ್ಲ ಅಂತ ಹೇಳ್ಬಿಟ್ಟು. ನಾನು ಅಪ್ಪಗೆ ಹೇಳದ್ನ ಅವರು ಓಕೆ ನಾನು ಕೇಳಿಕೊಂಡು ತೊಗೊಂಡು ಬರ್ತೀನಿ ಅಂತ ಕೇಳಿಬಿಟ್ಟು ತೊಗೊಂಡು ಬಂದಿದ್ರು. ಇದೇನಂದರೆ ಈ ಕಿವಿ ಚುಚ್ಚೋಕ್ಕಿಂತ ಮುಂಚೆ ಅಂದರೆ ಒಂದು 40 ನಿಮಿಷಕ್ಕಿಂತ ಮೊದಲೇನೇ ಎರಡೂ ಕಡೆ ಹಚ್ಬಿಟ್ಟು ಅದಾದಮೇಲೆ ಕಿವಿ ಚುಚ್ಚಬೇಕು ಅಂತ ಹೇಳಿದ್ರ. ಹಂಗಾಗಿ ಅಪ್ಪು ಬಂದ ಕೂಡಲೇ ಫಸ್ಟು ಅದನ್ನು ಹಚ್ತಾ ಇದ್ದಾರೆ. ಅಲ್ಲಪ್ಪು ಅಲ್ಲಿ ಪಾಪು ನೋಡ್ತಾ ಇರೋದು. ಪಾಪನ್ ನೋಡ್ಕೊಂಡು ಕುಡಿತಾ ಇರೋದು. ಜಾಣು ಏನು ಗೊತ್ತಾ, ಇವತ್ತು ಯಾರು ಕರೆದ್ರೂ ಹೋಗ್ತಿದ್ದಾರೆ. ಎಲ್ರಿಗೂ ಒಂಥರ ಆಶ್ಚರ್ಯ, ಏನಿದು ಎಲ್ಲರ ಹತ್ರನೂ ಬರ್ತಿದೆಯಲ್ಲ ಈ ಮಗು ಅಂತ ಹೇಳ್ಬಿಟ್ಟು. ನಾವೆಲ್ಲ ಕಡೆ ರೂಢಿ ಮಾಡಿದ್ದೀವಲ್ವಾ, ಹಾಗಾಗಿ ಇವಾಗ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಇನ್ನು ಕಿವಿ ಚುಸ್ಲಿಕ್ಕೆ ಅಮ್ಮ ಆಚಾರ್ಯರನ್ನ ಕರೆಸಿದ್ರು. ಏನಂದರೆ ಮೊದಲು ದೇವಸ್ಥಾನದಲ್ಲೇ ಚುಸ್ತಾರೆ ಅಂತ ಹೇಳಿದರು ಆಯಿತಾ. ಆಮೇಲೆ ಅವರು ಬೇಡ, ನಾವು ಚುಚ್ಚೋದ್ಕಿಂತ ಚುಚ್ತಾರಲ್ಲ ಅವ್ರನ್ನ ಕರ್ಕೊಬಂದು ಚುಚ್ಚಿದ್ರೇ ಒಳ್ಳೆಯದು, ಯಾಕಂದರೆ ಗಾಯ ಆಗಿಬಿಟ್ರೆ ಕಷ್ಟ ಅಂತ ಹೇಳಿದ್ರ. ಹಾಗಾಗಿ ಅಮ್ಮ ಅವ್ರನ್ನೇ ಕರೆಸಿದ್ರು. ಅವ್ರು ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಊರಿನ ಅಡ್ರೆಸ್ ಕೊಟ್ಬಿಟ್ಟಿದ್ದಾರೆ. ಪಾಪ ಅವರು ಊರಿಗೆ ಹೋಗ್ಬಿಟ್ಟಿದ್ದಾರೆ. ಆಮೇಲೆ ಸಂತು ಹೋಗಿ ಮತ್ತೆ ಊರಿಂದ ಕರ್ಕೊಂಡು ಬಂದಿದ್ದಾಯಿತು. ಹಾಗಾಗಿ ಇನ್ನೊಂದು ಚೂರು ಲೇಟ್ ಆಯಿತು. ಅದಾದಮೇಲೆ ಇವಾಗ ಜಾಣುಗೆ ಮಾರ್ಕ್ ಮಾಡ್ತಾ ಇದ್ದಾರೆ ನೋಡಿ. ಫಸ್ಟು ಮಾರ್ಕ್ ಮಾಡ್ತಾರೆ, ಅದು ಕರೆಕ್ಟಾಗಿ ಅಲ್ಲಿಗೆ ಚುಚ್ಚಬೇಕಾ ಏನೋ ಅಂತೇಳಿ ನಮ್ಮನ್ನು ಕೇಳಿಬಿಟ್ಟು ಆಮೇಲೆ ಚುಚ್ಚೋದು. ನನಗೂ ಒಂದು ಕಡೆ ನೀಟಾಗಿ ಆಗಬೇಕು ಅನ್ನೋದು. ಯಾಕೆ ಗೊತ್ತಾ, ಇವಾಗೆಲ್ಲ ನೀವು ನೋಡಿರ್ಬೋದು ಗಂಡು ಮಕ್ಕಳು ಕೂಡ ಓಲೆ ಹಾಕ್ತಾರೆ. ದೊಡ್ಡವರಾದಮೇಲೆ ಕೆಲವೊಬ್ರು ಆಸೆ ಇದ್ದರೆ ಹಾಕ್ತಾರೆ. ಆವಾಗೆಲ್ಲ ಸರಿ ಹೋಗ್ಲಿ 2 ಸಲ ಚುಚ್ಚೋದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನೀಟಾಗಿ ನೋಡಿಕೊಂಡು ಮಾರ್ಕ್ ಮಾಡಿಸಿದ್ವಿ. ಆಮೇಲೆ ಈ ಕಡೆ ದೇವ್ರ ಹತ್ರನೂ ಕೂಡ ಕರ್ಕೊಂಡು ಕುಂಕುಮ ಎಲ್ಲನೂ ಇಟ್ಬಿಟ್ಟು ಇವಾಗ ಚುಚ್ಚಲಿಕ್ಕೆ ಶುರು ಮಾಡಿಕೊಂಡ್ರು. ಇನ್ನು ಸಂತುಗೆ ಎಲ್ರೂ ಹೇಳ್ಕೊಡ್ತಾಯಿದ್ರು ಹೆಂಗೆ ಕೂರಿಸ್ಕೊಳ್ಬೇಕು, ಹಾಗೆ ಹೆಂಗೆ ಕತ್ನ ಇಟ್ಕೊಳ್ಬೇಕು ಅಂತೇಳಿ. ಸಂತುಗೆ ತುಂಬಾ ಗಾಬರಿ, ಒಂಥರ ಭಯ. ನೀವೇ ಚುಚ್ಚಿಸ್ಬಿಡಿ, ನನ್ನ ಕೈಲಾಗಲ್ಲ, ನಂಗೆ ತುಂಬ ಭಯ ಆಗುತ್ತೆ ಅಂತೇಳಿ ನಾನೆಲ್ಲರೂ ಹೇಳಿದ್ಮೇಲೆ ಇವಾಗ ಕೂರಿಸ್ಕೊಂಡಿರೋದು. ಒಂದು 2 ನಿಮಿಷ ಅಷ್ಟೇ, ಚುಚ್ಚಿದ್ರೆ ಆಗೋಗ್ಬಿಡುತ್ತೆ ಅಂತೇಳಿ ನಾನು ಹೇಳಿದ್ದೆ. ನೋವೇ ಆಗಲ್ಲ, ನಾನು ಜೆಲ್ ಹಚ್ಚಿದ್ದೀನಿ, ನೀನು ಆರಾಮಾಗಿ ಕೂರಿಸ್ಕೊ ಅಂತ ಹೇಳ್ಬಿಟ್ಟು. ಏನು ಆಗಿಲ್ಲ, ಸುಮ್ಮನೆ ಕಣ್ಣಿಗೆ ಏನಪ್ಪ ಏನಿಲ್ಲ, ಅದು ಅಲ್ಲ ಅದರಲ್ಲಿ ಔಷಧಿ ಹಾಕೋರಿಗೆ ಡ್ರೈ ಆಗಿರುತ್ತೆ ಬಿಡಮ್ಮ, ಇಷ್ಟೊತ್ತಿಗೆ ಹಾಕ್ಬಿಡ್ತಾರೆ. ಹಿಡಿಯಕ್ಕಾಗುತ್ತಾ ಬಾವನ್ ಕರೀದ? ಏ ಇಲ್ಲ ಇಡ್ತಾ ಇಲ್ಲಾಂದ್ರೆ ನೀವು ಈ ಕಡೆ ಬನ್ನಿ. ಎಲ್ಲ ಕೂಗ್ಬೇಡ್ರಿ, ಎಲ್ಲರೂ ಕೂಗ್ಬೇಡ್ರಿ, ಸಮಾಧಾನ ಒಂದು ಕಡೆ. ಎಲ್ಲ ಕೂಗಿದ್ರೆ ಸೌಂಡ್ಗೆ ಎದ್ರಕಂತ. ಏನು ಯಾರು ಮಾವಂತ ಚುಚ್ಚಕ್ ಬಂದಿದ್ದ? ಯಾರೋ ನೋಡು ಹಾಗೆ ಹೋಯ್ತಪ್ಪ. ತಲೆ ಎತ್ತು, ತಲೆ ಎತ್ತು ಮ್ಯಾಕೆ. ತುಂಬಾ ಆಗೈತೆ.
ಬೇಡ. ಆಯ್ತು 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 ತಡಿ 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 ಆಯ್ತು 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 ಪುಟ್ಟ ಆಯ್ತು 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 ಹಿಡ್ಕೊಂಬಿಡ್ರಿ ಆಯ್ತು. ಅಯ್ಯೋ ಇಲ್ಲಿ ಕುಣಿತಾವನೆ ಸರಿ ಇಲ್ಲ ಬರ ನಾನೇನು ಮಾಡ್ತಾ ಇಲ್ಲ ಕಣ. ಆಯ್ತು ಆಯ್ತು ಸಮಾಧಾನ ಮಾಡ ಮಗನ. ಹೇಳಿದ್ದೆ ನೆನ್ನೆ ಹೇಳಿದ್ದೆ ನಾನು. ಯಾರು ಯಾರು ಸರಿ ಇಲ್ಲ, ತಾತ ಸರಿ ಇಲ್ಲ, ಮಾವ ಸರಿ ಇಲ್ಲ. ಏನದು? ಮಕ್ಕಳ ಕೊಡಿಸ್ಬಿಟ್ಟ ನೋವು ಮಾಡ್ಕೊಂಡ್ಬಿಟ್ಟ. ನಿಮಗೂ ಐತೆ ಅಯ್ಯೋ ಬಿಚ್ಚಿಸ್ತಾರೆ ಮಗ. ಅಯ್ಯೋ ಇವತ್ತು ನಾನು ಅಂದ್ಕೊಂಡಿದ್ದೆ ಒಂದು, ಅಲ್ಲಾಗಿದ್ದೆ ಇನ್ನೊಂದು ಆಯಿತಾ. ಆ ಜೆಲ್ ಹಚ್ಚಿದ ಮೇಲೆ ಸ್ವಲ್ಪ ಕೂಡ ನೋವಾಗಲ್ಲ ಅಂಥೇಳಿ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ, ಆರಾಮಾಗಿ ಚುಸ್ಕೊಂಡ್ಬಿಡ್ತಾರೆ ಅಂಥೇಳಿ. ಆದರೆ ಆ ಜೆಲ್ಲಿಂದ ಏನೂ ಪ್ರಯೋಜನ ಆಗಲಿಲ್ಲ ಆಯಿತಾ. ಚುಚ್ಚಿದ ಕೂಡಲೇ ಜಾಣು ಹೊಡೋದು ನೋಡೋಕೆ ಒಂಥರ ಕಷ್ಟ ಆಗಿಬಿಡ್ತು. ನನಗೇನಂದರೆ ಗಾಬರಿ ಆಗಿಬಿಡ್ತು, ಇದೇನಪ್ಪ ಇದು, ಈ ಜೆಲ್ ಹಚ್ಚಿದ್ರೂ ಕೂಡ ಅಷ್ಟು ನೋವಾಗ್ತಾ ಇದೆಯಾ, ಏನಾಯಿತು ಅಂತೇಳಿ. ನಂಗೊಂದು ಕ್ಷಣ ನನ್ನ ತಲೆಯಲ್ಲಿ ಏನೂ ಬರಲಿಲ್ಲ, ಏನು ಮಾಡೋದು ಅಂತಲೂ ಗೊತ್ತಾಗಲಿಲ್ಲ. ಯಪ್ಪ ಈ ಕಿವಿ ಚುಚ್ಚೋದೆಲ್ಲ ನೋಡ್ಬೇಕಂದ್ರೆ ಒಂಥರ ಸಂಕಟ ಆಗುತ್ತೆ. ಅಷ್ಟು ಜೋರಾಗಿ ಅಳೋರು ಗೊತ್ತಾ ಪಾಪ. ದುಗ್ದು ಕುಡಿಸ್ಕೊಂಡು ಒಳ್ಳೆಗೆ ಶುರು ಮಾಡ್ಕೊಂಡ್ಬಿಟ್ರು. ಆ ಕಿವಿ ಚುಚ್ತಾರಲ್ಲ ಅವರು ಪಾಪ ಟೈಮ್ ವೇಸ್ಟ್ ಏನು ಮಾಡಲಿಲ್ಲ, ಅವ್ರು ಪಟ ಪಟ ಅಂತ ಚುಚ್ಬಿಟ್ರು. ಆದರೆ ಚುಚ್ಚಿದ ಮೇಲೆ ನುಲಿತಾರೆ ಗೊತ್ತಾ ಅದನ್ನು, ಆವಾಗ ಜಾಸ್ತಿ ನೋವಾಗುತ್ತೆ ಅಂತ ಅನಿಸುತ್ತೆ. ಆವಾಗ ಸ್ವಲ್ಪ ಸಮಯ ಬೇಕಾಗುತ್ತೆ. ಇನ್ನು ಅಪ್ಪು ಪಟ್ಟಂತ ಹೊರಗಡೆ ಕರ್ಕೊಂಡು ಬಂದು ಹೊರಗಡೆ ಎಲ್ಲ ತೋರಿಸ್ಕೊಂಡು, ಇಲ್ಲಿ ಮೇಕೆ ಎಲ್ಲ ಇತ್ತಲ್ಲ ಅದನ್ನೆಲ್ಲ ತೋರಿಸ್ಕೊಂಡು ಗಮನನ ಆ ಕಡೆ ತಿರುಗಿಸ್ತಾ ಇದ್ದಾರೆ. ಅದಾದಮೇಲೆ ಇನ್ನೊಂದ್ಸಲ ಇವಾಗ ಪೂಜೆ ಮಾಡ್ತಿದ್ದಾರೆ. ನನಗೆ ಒಂಥರ ಶಾಕ್ ಆಗಿಬಿಟ್ಟಿತ್ತಲ್ವ, ನನಗೆ ಏನು ನನಗೆ ಆ ಕ್ಷಣ ಗೊತ್ತಾಗ್ತಾನೇ ಇಲ್ಲ, ತಲೆನೇ ಓಡ್ತಾ ಇಲ್ಲ. ಒಂಥರ ನನಗೆ ಭಯ ಆಗ್ಬಿಡ್ತು, ಅಯ್ಯೋ ಇದೇನಪ್ಪ ಇದು ಹಿಂಗಾಗ್ಬಿಡ್ತಲ್ಲ ಅಂತೇಳಿ. ಆಮೇಲೆ ಎಲ್ಲರೂ ಹೇಳಿದ್ರು ಏನಾಗಲ್ಲ, ಆಚಾರ ನೋಡ್ಬಿಟ್ಟೆ ಚುಚ್ಚಿರ್ತಾರೆ, ಹಂಗೆಲ್ಲ ನರಕ್ಕೆಲ್ಲ ಚುಚ್ಚಿ ನೋವೆಲ್ಲ ಮಾಡಲ್ಲ, ಗಾಯನೂ ಆಗಿರಲ್ಲ, ಸ್ವಲ್ಪ ಹೊತ್ತು ಸಮಾಧಾನ ಆಗುತ್ತೆ ಸುಮ್ಮನಿರು ಅಂತೇಳಿ. ಆಮೇಲೆ ಮನೆಗೆ ಹೋದ್ಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಚಬೇಕು, ಕೊಬ್ಬರಿ ಎಣ್ಣೆ ಹಚ್ಚಿದ್ರೆ ಗಾಯ ಆಗೋದು, ಆಮೇಲೆ ನೋವು ಇರೋದು ಏನೂ ಇರಲ್ಲ ಅಂತೇಳಿ. ಆಮೇಲೆ ಇನ್ನೊಂದ್ಸಲ ಮತ್ತೆ ಪೂಜೆನೆಲ್ಲ ಮಾಡಿದ್ರು. ಆ ಪೂಜೆ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ರು ಆಯಿತಾ. ಗಲಿಬಿಲಿ ಇರಲಿಲ್ಲ, ಅರ್ಜೆಂಟ್ ಮಾಡಲಿಲ್ಲ, ನಿಧಾನಕ್ಕೆ ದೇವಸ್ಥಾನದೊಳಗಡೆ ಎಲ್ಲ ಕರ್ಕೊಂಡೋಗಿ ನೀಟಾಗಿ ಪೂಜೆನೆಲ್ಲ ಮಾಡಿಕೊಟ್ರು. ಇನ್ನು ಬೇರೆಯವರೆಲ್ಲ ಪೂಜೆ ಮಾಡಿಸ್ತಿದ್ರಲ್ವ, ಹಾಗಾಗಿ ನಾವು ಹೊರಗಡೆ ಬಂದ್ವಿ. ನಮ್ಮ ಅದಕ್ಕೆ ಮುದ್ದನ್ನು ಕರ್ಕೊಂಡು ಬಂದಿದ್ರ, ಮುದ್ದು ಜೊತೆ ಇವಾಗ ಜಾಣನ ಆಡಿಸ್ತಾ ಇದ್ದೀವಿ. ಎಷ್ಟು 70,000 ಕಿವಿಗೆ. ಸಂದು ಹತ್ರ ಒಂದು 20. ಅವನು ಹಳೆ ಓಡ್ತಾವನೆ, ಎಲ್ಲಿ ದುಡ್ಡು ಕೇಳ್ಬಿಡ್ತಾರೋ ಅಂತ. ಇಸ್ಕೊಳೋರ್ಗು ಬಿಡಲ್ಲ, ಆಮೇಲೆ ಇವರು ಸರಿ ಇಲ್ಲ ಅಂತ. ನಾಳೆಗೆ ಇವತ್ತೇ ಟ್ಯಾಕ್ಸ್ ಹಾಕ್ಬಿಡಪ್ಪು ಜಾಣು. ಇಲ್ಲ ಬಿಡ್ತಾ ಇಲ್ಲ. ಇನ್ನೊಂದ್ಸಲ ನಿಮ್ಮ ಅಮ್ಮಮ್ಮವ್ರವ್ರಿಗೆ ಬರುವಂಗಿಲ್ಲ. ಅಜ್ಜಿಯವ್ರಿಗೆ ಹೋಗ್ಬಾರ್ದು ಇನ್ಮೇಲೆ ಯಾವತ್ತು. ಅಪರೂಪಕ್ಕೆ ಬಂದಿದ್ದೀನಿ, ನೀವು ಮಾಡಿ ಕಳ್ಸಿದ್ದೀರಾ ಅಂತ. ಹಾಂ ಥ್ಯಾಂಕ್ ಯು ಅಜ್ಜಿ, ಕಲೆಕ್ಷನ್ ಜೋಬೈಕೋ ಅಪ್ಪನ ಜೋಬಲಿಕ್ಕ, ಅಪ್ಪನ ಜೋಬಲಿ. ಮಗಳಿಗೂ ಕೊಡಿ ದೊಡಮ್ಮ, ಮೊಮ್ಮಕ್ಳಿಗೆ ಮಾತ್ರ ಕೊಡಬಾರ್ದು, ಮಗಳಿಗೆ ಫಸ್ಟು. ನಾನೇ ಬೇಡ ನೀನೆಂತ ಅಂತೀಯ ಕಾಸಲ್ಲಿ ಸುಮ್ಮನೆ. ನಾನು ಮಗಳಲ್ವಾಣ ನಿಮಗೆ, ತಾತನಿಯ ನೀವು ಹೆಂಗ್ ತಾತ? ಹಾಲೆ ತಾತ ಆಗ್ಬಿಟ್ಟವ್ರ. ಅಜ್ಜಿ ತಾತ. ಹೋಗು ತಾತನ ಹತ್ರ ಹೋಗು. ಹೆಂಗ್ ತಾತ? ಅವ್ನು ನಾನು ನೋಡಿದ್ರೆ ಬರಲ್ಲ. ಬಾರವಾ. ಬರ್ತದೆ
ಗಲಾಟೆ ಮಾಡಬೇಡ ಅಳಗ ಪ್ರಶ್ನೆ ಹೇಳೋದು ಬೈದು ಅದಕ್ಕೆ ಮನೆಗೆ ಹೋಗ್ಬಿಡಿ ಸಮಾಧಾನ ಮಾಡ್ಕೊಂಡು ಹೋಗಿ ಬೈತಾವ್ನು ಎಲ್ಲರಿಗೂ. ಇನ್ನೆಲ್ಲ ನಾವು ಮಾತಾಡ್ತಾ ಇದ್ರೆ ಪೂಜೆ ಮಾಡ್ತಾ ಇರೋರಿಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮನ್ನು ಮನೆಗೆ ಕಳಿಸಿದ್ರು. ಪಾಪ ಅವ್ರ ಮನೆಗೆ ಕಳಿಸ್ಬಿಟ್ರು. ಅಲ್ಲೇ ಫ್ಯಾನ್ ಎಲ್ಲ ಇದೆ, ಹಾಕೊಂಡು ಕುತ್ಕೊ ಹೋಗಿ. ಮತ್ತು ನೈವೇದ್ಯಕ್ಕೆಲ್ಲನೂ ಕೂಡ ಮಾಡಿದ್ರಲ್ವ, ನೈವೇದ್ಯ ಎಲ್ಲನೂ ದೇವ್ರಿಗೆ ಮಾಡಿಬಿಟ್ಟಿದ್ರು. ಮಾಡಿ ಮನೇಲಿ ಇಟ್ಟಿದ್ರು. ಪ್ರಸಾದನೂ ಕೂಡ ನೀವು ತಿನ್ಕೊಂಡ್ಬಿಡಿ, ಟೈಮ್ ಆಗಿಬಿಟ್ಟಿದೆ ಅಂದರೆ 1:30-2 ಗಂಟೆ ಆಗಿತ್ತು ಅನ್ಕೋತೀನಿ ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ. ಹಾಗಾಗಿ ನೀವು ಹೋಗಿ ಅಲ್ಲೇ ಊಟ ಮಾಡ್ಕೊಂಡ್ಬಿಡಿ ಅಂತೇಳಿ ಕಳಿಸಿದ್ರು. ನಾವಿವಾಗ ಊಟ ಮುಗಿಸ್ಕೊಳ್ತಾ ಇದ್ವಿ. ಪಲಾವು ಮತ್ತು ಅಮ್ಮ ಕೇಸರಿಬಾತ್ ಮಾಡಿಸಿದ್ರು. ನಾವು ಇವಾಗ ಹೋಗಿ ದೇವಸ್ಥಾನದಲ್ಲೆಲ್ಲನೂ ಪೂಜೆ ಎಲ್ಲ ಆಯ್ತಲ್ಲ, ಅವರೆಲ್ಲ ಬಂದು ಇಲ್ಲಿ ಊಟ ಮಾಡ್ಕೋತಾ ಇದ್ದೀವಿ. ಇನ್ನು ಯಾರು ಪೂಜೆ ಮಾಡಿಸಿಲ್ಲ ಅಲ್ಲಿ ಪೂಜೆ ಮಾಡಿಸ್ತಾ ಇದ್ದಾರೆ. ಆಮೇಲೆ ಅಲ್ಲಿಗೆ ತೊಗೊಂಡೋಗೋಣ, ಫಸ್ಟು ಇಲ್ಲಿ ಪೂಜೆ ಆಗಿರೋರಿಗೆಲ್ಲ ಊಟ ಕೊಟ್ಬಿಡೋಣ ಅಂತೇಳಿ. ಇನ್ನು ಎಲ್ರಿಗೂ ಹಶ್ವಾಗಿಬಿಟ್ಟಿತ್ತು. ಬೆಳಗ್ಗೆ ಬೇಗ ತಿಂಡಿ ತಿಂದಿದ್ದಲ್ವಾ, ಹಾಗಾಗಿ ಇವಾಗ ಊಟ ಎಲ್ಲನೂ ಬಡಿಸ್ಕೊಡ್ತಾ ಇದ್ದೀವಿ. ತುಂಬ ಚೆನ್ನಾಗಾಗಿತ್ತು ಆಯಿತಾ. ಈಗ ದೇವಸ್ಥಾನದಲ್ಲಿ ನೈವೇದ್ಯಕ್ಕೆ ಅಥವಾ ಈ ಥರ ಪ್ರಸಾದ ಹಂಚ್ಲಿಕ್ಕೆ ಅಂತೇಳಿ ಅಡುಗೆ ಮಾಡಿದ್ರೆ ಅದರಲ್ಲಿ ಏನು ಹಾಕಲಿ ಏನು ಹಾಕ್ತೇ ಇರಲಿ, ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಒಂದು ತಿನ್ನೋದ್ರ ಬದಲು ನಾವು 2 ತುತ್ತು ತಿಂತೀವಿ ಅಂತಲೇ ಹೇಳ್ಬೋದು. ಇವತ್ತು ಅಷ್ಟೇ ಎಲ್ಲನೂ ಚೆನ್ನಾಗಾಯಿತು. ಇನ್ನು ಅಪ್ಪು ಊಟ ಎಲ್ಲ ಮುಗಿಸ್ಕೊಂಡು ಅವ್ರ ಮನೇಲೇ ಹಸುಗಳನ್ನ ಕಟ್ಕೊಂಡಿದ್ರು ಆಯಿತಾ. ಹಸುನ ತೋರ್ಸೋಣ ಜಾಣುಗೆ ಅಂತೇಳಿ ಮುಂದೆ ಬಂದಿದ್ದಾರೆ. ಒಂದು ಸ್ಮೈಲ್ ಮಾಡಿ ಮಗ್ನೆ. ಹೋಗಮ್ಮ, ನಂಗೆ ಈಗಲೇ ನೋಯ್ತಾ ಇದೆ. ನೀನು ಬೇರೆ ನಗು ಅಂತೀಯ. ಕೆಂಪಗಾಗಿದೆ. ಯಾವ ಬಾಯಲ್ಲಿ ನಗ್ಲಮ್ಮ ನಾನು. ಹಸು ನೋಡ್ತಾ ಇರೋದು. ಗಾಳಿ ಬೀಸ್ತದಲ್ಲ, ಸೆಕೆಗೆ ಹಿಂಗೆ ತಗೊಂತ ಇರೋದು ಹಿಂಗೆ. ಬೀಸು ಡ್ಯಾಡಿ. ಎಲ್ಲ ಇದು ಪ್ಲೇಟ್ ಖಾಲಿ ಆಯ್ತಂತೆ. ಸ್ವಲ್ಪ ಇದಾವಂತೆ ಪ್ಲೇಟು. ಜಾಣ ಟೂಟಿ ಯಾಕೆ ಹಂಕಚ್ತಿ? ಒಂಚೂರು ಗಾಯ ಮಾಡ್ಕೊಂತ ಅಲ್ಲಿ ಹೆಂಗೆ ಗುದ್ದಿ ತಗಿ ತುಟಿಯ ಹೀಗೆ ಬಾ, ಕಚ್ಬಾರ್ದಂಗೆ ಹೀಗೆ. ಅಪ್ಪ ಆಗ್ಬಿಡ್ತದೆ. ಆಯ್ತು ಬೀಸ್ತೀನಿ. ನೀನೇನು ಬೀಸ್ಕೊಂಬೇಡ ಬಿಡು. ಬೀಸದ್ ಬೇಡ ಹಂಗೆ ಬಾಯಿಗೆ ಹಾಕಂತ. ಆಕಳ ಕುಡಿ ಫಸ್ಟ್ ಅಂತ. ಇನ್ನು ನಾವು ಜಾಸ್ತಿ ಜನಕ್ಕೆ ಯಾರಿಗೂ ಹೇಳಿರಲಿಲ್ಲ. ಅಂದರೆ ಈಗ ನಮ್ಮ ಅಣ್ಣವ್ರ ಫ್ಯಾಮಿಲಿ, ಹಾಗೆ ನಮ್ಮ ಚಿಕ್ಕಪ್ಪವ್ರ ಫ್ಯಾಮಿಲಿ, ನಮ್ಮ ಸುಮ್ಮಮ್ಮವ್ರ ಫ್ಯಾಮಿಲಿ, ಇವ್ರಿಗೆ ಮಾತ್ರ ಹೇಳಿದ್ವಿ ಅಷ್ಟೇ. ಎಲ್ಲರೂ ಕೂಡ ಬಂದಿದ್ರು. ನಮ್ಮ ಸುಮ್ಮಮ್ಮ ಒಬ್ಬರು ಬಂದಿರಲಿಲ್ಲ, ಅವ್ರು ಬರೋವಂಗಿಲ್ಲ ಅಂತ ಹೇಳ್ಬಿಟ್ಟು. ಏ ಆಂಟಿ ಸರಿ ಬಿಡವಾತೆಗೆ ಅಜ್ಜಿನ ಏನೋ ಚಿಕ್ಕಮ್ಮ ಆಗ್ಬೇಕಂತಲ್ಲ ಅಕ್ಕ ಅಂದ್ರೆ ಎಲ್ಲ ನೆಮ್ತದ ದೇವ್ರು. ನೋಡೋಣ ಹೆಂಗ್ ಹೇಳ್ತಾಳೆ ಅಕ್ಕ ಅಂತ ಕರಿಬೇಡಿ. ಅಕ್ಕ ಅಕ್ಕ ಅಂತಿದ್ದೆ ಎಲ್ರ ಹತ್ರನೂ ಆರ್ತಾ ಇರೋದೇ ಕೆಲಸ ಇವತ್ತು. ಚಿಕ್ಕಪ್ಪನ ನೋಡಿದ್ಮೇಲೆ ಸ್ವಲ್ಪ ಸ್ಮೆಲ್ ಬರ್ತದ. ಚಿಕ್ಕಪ್ಪನೇ. ಸಾನು ನಂಗೆ ತಂಗಿ. ತಮ್ಮ. ಓ ಮಾಮ. ಮಾಮ. ಇವಳು ಚಿಕ್ಕಮ್ಮ ಅಂದ್ರೆ ಅವ್ನು ಹಿಂಗೆ ಚಿಕ್ಕಪ್ಪ ಆಯ್ತು. ಮಾಮ. ಮಾವ ಯಪ್ಪ, ಎಷ್ಟು ದೊಡ್ಡ ಅಜ್ಜಿರು, ಎಷ್ಟು ದೊಡ್ಡ ಚಿಕ್ಕಮ್ಮಂದಿರು. ಇನ್ನು ಜಾಣುಗೆ ಎಲ್ಲರೂ ಏನೇನು ಆಗಬೇಕು ಅಂತೇಳಿ ಮಾತಾಡ್ಕೊಂಡು ನಿಂತಿದ್ದೀವಿ. ಎಲ್ಲ ಪುಟ್ಟವ್ರೆ. ಚಿಕ್ಕಮ್ಮ ಪುಟ್ಟೋರು, ಮಾಮ ಪುಟ್ಟೋರು, ಅಜ್ಜಿ ತಾತನೂ ಚಿಕ್ಕವರು, ಎಲ್ಲರೂ ಕೂಡ ಚಿಕ್ಕವರೇನೆ. ಅಬ್ಬು ಆಯ್ತಾ? ಅಂಬ ಅಂದ್ರೆ ನೋಡ್ತಾನೆ ಈಗ. ಇಲ್ಲಿ ಅಂಬ ತಿನ್ಬಾರ್ದು. ಅಂಬ ಅಲ್ಲಿ ಅಂಬ. ಅಬ್ಬು ಆಯ್ತಾ? ಹೆಂಗ್ ಗೊತ್ತಿದ್ದು ಮಗ್ರೆ ನೀವು? ಜಾಣು ಅಂತ ಹೇಳ್ತಾ ಇದ್ದ. ಜಾಣು ಬಿಕ್ಳಿಸ್ಕೊಂಡು ನೋಡೋದು ಹೇಳ್ತಾ ಇದ್ದಲ್ಲ ಕುಳ್ಳ. ಖುಷಿ ಇವಾಗ. ಅಂಬಾ ವಾಲೆ ಹಾಕಿರೋದು ನೆನಪಾಗ್ಲಿ ಮಗನೇ.
ಅಂದ್ರೆ ನೆನ್ಪಾದಾಗ ಮಾತ್ರ ಅಳೋದಾ? ನೋವಾದಾಗಳಲ್ವಾ? ನೋವಾದ್ರೆ ಹೇಳಲ್ಲ, ಗೊತ್ತಾಗಲ್ಲ, ಮತ್ತೊಂದ್ಮೇಲೆ ಅಷ್ಟೇ ಮುಗೀತು. ಜಾಣು ಹಂಗಾರೆ ರಾತ್ರಿ ನೀವು ನಮ್ಮ ತರಟೆ ತಗೋತೀರ? ನೆನ್ಸಿದ್ರೆ ಅವಾಗ ಗೊತ್ತಾಯ್ತದೆ. ರಾತ್ರಿ ತರಟೆಗೆ ತಗೋತಾರ ಹಂಗಾದ್ರೆ? ಗೊತ್ತಿಲ್ಲ, ಹಿಂಗೆ ಕೈನ ಮುಟ್ತಾ ಇರ್ತಾನಲ್ಲ, ಕಿವಿಯನ್ನ ಟಚ್ ಮಾಡಿದಾಗ ಜಲಿ ಜಲಿ ಜಾಣವ. ಈಗ ಹೇಳ್ತೀನಿ ನೋಡು. ನೋಡದ್ ನೋಡಪ್ಪ, ಡಾಡನೇ ಹೇಳ್ತಿರೋದು ಅಂತ ಹೇಳ್ತಾ ಇದ್ದಲ್ಲ ನೀನು. ಹೆಂಗ್ ಗೊತ್ತಾ, ಅಂಬಾ ಅಂತ ಹೇಳ್ತಾ ಇದ್ದೆ. ಇವಾಗಳು ಕಡಿಮೆ ಆಗೈತೆ ನನ್ನ ಮಗಂದು. ಮಂಕಾಗ್ಬಿಟ್ರು ಪಾಪ. ನೀನು ಸ್ವರ್ಗೋಗ್ಬಿಟ್ಟಿದ್ಯಾ ಒಂದು ಅವರ್ಗೆ. ಅಯ್ಯೋ, ನಾನು ಏನ್ ಅನ್ಕೊಂಡೆ ಗೊತ್ತಾ, ಜೆಲ್ ಹಚ್ಚಿದ ತಕ್ಷಣ ನೋವೇ ಆಗಲ್ಲ, ಫುಲ್ ಇದು ಬೆಂಡ್ ಆಗ್ಬಿಡತ್ತೆ ಅಂತಾನೆ ಅನ್ಕೊಂಡಿದ್ದೆ. ಹಂಗೆ ಹೇಳಿದ್ದು ನನಗೆ, ಆಯ್ತಾ ಅವರು ಫುಲ್ ಕಂಪ್ಲೀಟ್ ಆಗಿ ಬೆಂಡ್ ಆಗ್ಬಿಡತ್ತೆ ಅಂತ. ಹಂಗ ಗಡಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ನಾರ್ಮಲ್ ಆಗಿದ್ದೆ. ಯಾವಾಗ ಕಿರಿಸ್ಲಿಕ್ಕೆ ಶುರು ಮಾಡ್ಕೊಂಡ್ರು ಫುಲ್ ನನ್ನ ಕೈ ಕಾಲೆಲ್ಲ ನಡ್ದು ಬಂದ್ಬಿಡ್ತು. ಅಯ್ಯೋ ಇದೇ ನಿಂಗಾಯ್ತಲ್ಲ ಅಂತ. ಫುಲ್ ಹತ್ತವನಲ್ಲ, ಅದರಿಂದ ಏನು ಯೂಸ್ ಇಲ್ಲ, ಯಾರು ತಗೊಳ್ಳಿಕ್ಕೆ ಹೋಗ್ಬೇಡಿ. ನಾನು ಅದಕ್ಕೆ ಫಸ್ಟ್ ಒಂದ್ಸಲ ಹಚ್ಚಿ ನೋಡೋಣ, ಜಾಣ ಏನಾದ್ರೂ ಹೇಳಲಿಲ್ಲ ಅಂದರೆ ಲಿಂಕಿಂಗ್ ಇದ್ರೆ ಕೊಡೋಣ ಅನ್ಕೊಂಡೆ. ಅದು ಹಂಗಲ್ಲ ಪಾಪ, ಅದು ಹಚ್ಚಿದ್ರೆ ಮೇಲ್ಗಡೆ ಸ್ಕಿನ್ ಮೇಲೆ ಮರಗಟ್ಟದೆ. ಮಧ್ಯದಲ್ಲಿ ಮಾಂಸ ಇರ್ತದಲ್ಲ, ಚರ್ಮದ ಮಧ್ಯದಲ್ಲಿ, ಅದಕ್ಕೆ ಚುಚ್ಚಾಗ ಅದಕ್ಕೆ ಕಾಮನ್ ಆಗಿ ನೋವು ಹಾಗೆ ಆಯ್ತದೆ. ನಾವು ಮೇಲ್ಗಡೆ ಏನೇ ಹಚ್ಚರು ಒಳಗಡೆ ಈ ಅನಸ್ತೇಶ ಸೂಜಿ ಹಾಕ್ತಾರಲ್ಲ, ಆ ಥರ ಹಾಕಿ ಏನೋ ಮಾಡಿದರೆ ಅದು ಒಂಥರ. ಇವೆಲ್ಲ ಏನು ವರ್ಕೌಟ್ ಆಗಲ್ಲ, ಯಾರು ಹಾಕಲ್ಲ. ಅಂದ್ರೆ ಈಗ ಇದು ಮಾಮೂಲಿ ಎಲ್ಲರೂ ಹಚ್ತಾರೆ, ಕೆಲವೊಬ್ರು ಗೊತ್ತಿರುತ್ತೆ ಇದು ಈ ಜೆಲ್ಲು, ಇದನ್ನ ಹಚ್ಚಿ ಚುಚ್ಚಿದವರು ಕೂಡ ಇರ್ತಾರೆ. ನಾನು ಕೇಳಿದಾಗ ಬೆಂಡ್ ಆಗತ್ತೆ, ನೋವು ಗೊತ್ತಾಗಲ್ಲ, ಅಂದ್ರೆ ಚುಚ್ಚಿದಾಗ ನೋವು ಗೊತ್ತಾಗಲ್ಲ ಅಂತ ಹೇಳಿದ್ರಲ್ಲ, ಹಂಗಾಗಿ ಹಚ್ಚಿದ್ದು ನೋವು ಗೊತ್ತಾಗತ್ತೆ. ಮೆಡಿಕಲ್ ಅವರು ಅದು ಹಚ್ಚಿದ್ರೆ ಮರಗಟ್ಟದೆ ಅಂತ ಹೇಳಿದ್ರು, ಬಟ್ ಏನೋ ವರ್ಕೌಟ್ ಆಗಲಿಲ್ಲ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನೋಡಿ ಹೆಂಗಾಡ್ತಾ ಇರೋದು ನೋಡಿ. ಆ ಜೆಲ್ಲಿಂದ ನಿಜವಾಗ್ಲೂ ಏನು ಪ್ರಯೋಜನ ಆಗಲಿಲ್ಲ. ಹಾಗಾಗಿ ನಾನು ಅದನ್ನು ಶೇರ್ ಮಾಡಲಿಕ್ಕೆ ಹೋಗಿಲ್ಲ. ಇನ್ನು ಇವಾಗ ದೇವಸ್ಥಾನದ ಹತ್ರ ಮತ್ತೆ ಬಂದ್ವಿ. ಪೂಜೆ ಎಲ್ಲ ಆಯಿತು ಅಂದರೆ ಒಂದು 3:30 ಅಷ್ಟರಲ್ಲಿ ಎಲ್ಲರದು ಪೂಜೆ ಮುಗೀತು. ಇನ್ನು ಪ್ರಸಾದ ಹಂಚ್ಬೇಕಿತ್ತು. ಇನ್ನು ನಮ್ಮ ಯಶೋದವ ಇವಾಗ ಬಂದರು. ಪಾಪ ಅವರು ಮಧ್ಯಾಹ್ನನೇ ರೆಡಿಯಾಗಿ ಕಾಯ್ತಾಯಿದ್ರು. ಕರ್ಕೊಂಡು ಬರಲಿಕ್ಕೆ ಯಾರೂ ಇಲ್ಲ. ಇಲ್ಲಿ ನಾವು ಕಿವಿ ಚುಚ್ಚಿಸೋದ್ರಲ್ಲಿ ಬ್ಯುಸಿ ಆಗಿಬಿಟ್ವಾ. ಇನ್ನೆಲ್ಲರೂ ಇಲ್ಲೇ ಇದ್ರ, ಗಾಡಿ ಇರಲಿಲ್ಲ, ಯಾರಾದರೂ ಒಬ್ರನ್ನ ಕಳಿಸಿ ಕರ್ಕೊಂಡು ಬರೋಣ ಅಂತ ಹೇಳಲಿಕ್ಕೆ. ಹಾಗಾಗಿ ಪಾಪ ಆಮೇಲೆ ಒಂದು ಇನ್ನೇನು ಪೂಜೆ ಮುಗೀತಾ ಇತ್ತು, ಆ ಸಮಯಕ್ಕೆ ಬಂದರು. ಅವರೆಲ್ಲ ಪೂಜೆ ಮುಗಿಸ್ಕೊಂಡು ಇವಾಗ ಪ್ರಸಾದನ ಹಂಚ್ತಾ ಇದ್ದಾರೆ. ಅಪ್ಪು ಅಂತೂ ಜಾಣನ ಬಿಟ್ಟಿರಲಿಕ್ಕೆ ರೆಡಿ ಇಲ್ಲ ಇವತ್ತು, ಹಂಗೆ ತೂಗಿಸ್ಕೊಂಡೇ ಮಲಗಿಸ್ಬಿಟ್ರು. ಅವ್ರೇನಂದರೆ ಯಾರ ಕೈಲೂ ಕೊಡ್ತಾನೂ ಇಲ್ಲ. ಅವ್ರಿಗೆ ಒಂಥರ ಬೇಜಾರಾಯ್ತೇನೋ ನೋವಾಗಿದ್ದು ನೋಡಿ. ಆಮೇಲೆ ಏನು ಒಂಥರ ಅವ್ರಿಗೆ ಜಾಸ್ತಿ ಕೇರ್ ಆಯಿತಾ, ನನ್ನ ಮೇಲಾಗಿರ್ಬೋದು, ಜಾಣ ಮೇಲಾಗಿರ್ಬೋದು, ಈ ಥರ ವಿಷಯದಲ್ಲೆಲ್ಲ ಒಂದು ಸ್ವಲ್ಪ ಜಾಸ್ತಿ ಕೇರ್ ತೊಗೊಳ್ತಾರೆ. ಹಾಗಾಗಿ ಅವರು ಕಾರೊಳಗಡೆ ಹೋಗಿ ಕೂತ್ಕೊಂಡು AC ಆನ್ ಮಾಡಿಕೊಂಡು ಮಲಗಿಸ್ಕೊಂಡ್ಬಿಟ್ರು ಜಾಣುನ. ಇವಾಗ ನಾವು ಎಲ್ರಿಗೂ ಪ್ರಸಾದ ಎಲ್ಲನೂ ಕೊಟ್ಟು ಮನೆಗೆ ಹೊರಡೋಣ ಅಂತೇಳಿ ಅಂದ್ಕೊಂಡ್ವಿ. ಎಲ್ಲ ಪ್ರಸಾದನೂ ಖಾಲಿ ಆಯಿತು. ಆಮೇಲೆ ಇವತ್ತೆಲ್ಲ ಪೂಜೆನೂ ಚೆನ್ನಾಗಾಯಿತು. ಪಾಪ ಅಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ಲ, ಅವರಂತೂ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಆಮೇಲೆ ಅವ್ರ ಮನೆಯೇ ಬಿಟ್ಬಿಟ್ಟಿದ್ರು, ನೀವು ಆರಾಮಾಗಿ ಹೋಗಿ ಅಲ್ಲಿರಿ, ಇಲ್ಲೆಲ್ಲ ಸೆಕೆ ಆಗುತ್ತೆ, ಆರಾಮಾಗಿ ಕೂತ್ಕೊಂಡಿರಿ, ಪಾಪನ ಆರಾಮಾಗಿ ಮಲಗಿಸಿ ಅಂತೇಳಿ ಒಂಥರ ಚೆನ್ನಾಗಿ ನೋಡಿಕೊಂಡ್ರು. ಇನ್ನು ದೇವಸ್ಥಾನದಲ್ಲಿ ಪಂಚಾಮೃತ ಅಭಿಷೇಕ ಮಾಡಿರ್ತಾರಲ್ವ, ಆ ಪ್ರಸಾದ ಅಂದರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ನಾನು ಅದನ್ನು ಹಾಕ್ಸ್ಕೊಂಡು ಒಂದು ಕಡೆ ಕೂತ್ಕೊಂಡು ತಿಂದ್ಬಿಟ್ಟು ಅದಾದಮೇಲೆ ಮನೆಗೆ ಬಂದ್ವಿ. ಎಲ್ಲರೂ ಇವಾಗ ಜಾಣನ ಆಡಿಸ್ತಾ ಕೂತಿದ್ದಾರೆ ನೋಡಿ. ಇವಾಗ ಆರಾಮಾಗಿದ್ದಾರೆ, ನಗ್ನಗ್ತಾ ಆಡ್ಕೊಂಡಿದ್ರು. ಸ್ವಲ್ಪ ಹೊತ್ತು ಅಷ್ಟೇ ಅದೆಲ್ಲ ಅಳೋದು, ಮುಖನ ಸಪ್ಪಗೆ ಮಾಡ್ಕೊಳ್ಳೋದು ಎಲ್ಲ. ಆಮೇಲೆ ನಾರ್ಮಲ್ ಆಗಿಬಿಡ್ತಾರೆ. ನಿದ್ದೆ ಮಾಡಿ ಎದ್ಮೇಲೆ ಜಾಣು ನಾರ್ಮಲ್ ಆಗಿದ್ದು. ಓಲೆ ಹಾಕಿದ್ಮೇಲೆ ಮಕ್ಕಳು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾರೆ. ಆದರೆ ಚುಚ್ಚುವಾಗ ನೋವಾಗುತ್ತಲ್ಲ, ಅದೊಂದು ನನಗೆ ನೋಡ್ಲಿಕ್ಕೆ ಕಷ್ಟ ಆಗ್ಬಿಡುತ್ತೆ. ನನಗೆ ಅಂತಲ್ಲ, ಎಲ್ರಿಗೂ ಸಂಕಟ ಆಗುತ್ತೆ. ಎಲ್ಲ ಚಿಕ್ಕ ಚಿಕ್ಕ ಅಜ್ಜಿರು, ಚಿಕ್ಕ ಚಿಕ್ಕ ತಾತಂದಿರೆ. ಅಜ್ಜಿ ನಿನ್ ನೋಡಕ್ಕಾರು ಸೀರೆ ಉಟ್ಕೊಂದಿಲ್ಲ ಕಣೋ. ಯಾವ ಸೀರೆ ಉಟ್ಕೋತಾರ ನೋಡಲ್ಲ. ಇಲ್ಲ, ಇವತ್ತು ದೇವಸ್ಥಾನಕ್ಕೆ ಬಂದಿದ್ರೆ ಉಟ್ಕೊಂಡ್ ಬಂದಿರೋರು.
ಟ್ರೇಡ್ ಮಾರ್ಕ್ ಆಗ್ಬಿಟ್ಟೈತದೆ ಎಲ್ಲರೂ ಗುರ್ತಿಡಿಯಕ್ಕೆ ಬೇಗ ಗುರ್ತಿಡಿಯಕ್ಕೆ ನಮ್ಮ ಫ್ಯಾಮಿಲಿ ಅವರೇ ಅಂತ. ನಮ್ಮ ಜಾನು ನಾ ಸೀರೆ ಉಟ್ಕೊ ಬರಲ್ಲ. ಸೀರೆ ಉಟ್ಕೊ ಬರ್ಬೇಕಾ ಜಾನು? ಕರೆಂಟ್ ಹೊಟ್ಟೈತಿ. ಜಾಣಿ ಇನ್ನು ಜಾಣದ್ದು ಕಿವಿ ಚುಚ್ಚೋ ಶಾಸ್ತ್ರ ಮುಗೀತು. ಓಲೆ ಹಾಕಿದ್ಮೇಲೆ ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇನ್ನು ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.